ನಮಸ್ಕಾರ ಬಂಧುಗಳೇ. ಇವತ್ತು ಈ 2-3 ದಿನಗಳ ಅವಧಿಯಲ್ಲಿ ಸೌಜನ್ಯಳ ರೇಪ್ ಮರ್ಡರ್ ಕುರಿತಾಗಿ ಧರ್ಮಸ್ಥಳದ ಬಗ್ಗೆ ದೂಷಿಸೋರು ಒಂದು ಕಡೆ ಆದರೆ, ಶ್ರೀ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ದೂಷಿಸೋರು ಇನ್ನೊಂದು ಕಡೆ, ಮತ್ತೊಂದು ಕಡೆ ಬಂದು ಒಕ್ಕಲಿಗರು ಹಾಗೂ ಗೌಡ ಎಂಬ ಪದವನ್ನು ತಗೊಂಡು ಗೌಡರನ್ನು ಅಪಹಾಸ್ಯ ಮಾಡೋರು ಒಂದು ಕಡೆ ಆದರೆ, ಈ ಮತ್ತೊಬ್ಬರು ವೀರೇಂದ್ರ ಹೆಗಡೆಯವರ ಬಗ್ಗೆ ಅನುಮಾನಾಸ್ಪದವಾಗಿ ಅಥವಾ ಕೆಟ್ಟದಾಗಿ ಮಾತಾಡೋರು ಇನ್ನೊಂದು ಕಡೆ. ಸೊ ಇದರೆಲ್ಲ ಮಧ್ಯದಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ನ ಅಂತವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಸೌಜನ್ಯ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಭಾಗದ STM ಕಾಲೇಜಿನ ಒಂದು ವಿದ್ಯಾರ್ಥಿ. 2012ರಲ್ಲಿ ಸೌಜನ್ಯಗೆ 17 ವರ್ಷ ಆಗಿತ್ತು. 2012ರಲ್ಲಿ ಸೌಜನ್ಯ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಸಂಜೆ ಸುಮಾರು 3 ಗಂಟೆ ಟೈಮಲ್ಲಿ ನೇತ್ರಾವತಿ ಸ್ನಾನಘಟ್ಟ ಅಂದ್ರೆ ಧರ್ಮಸ್ಥಳದಿಂದ ಒಂದು 4-5 ಕಿಲೋಮೀಟರ್ ನೇತ್ರಾವತಿ ಸ್ನಾನಘಟ್ಟ ಅಂತ ಇದೆ. ಸೊ ನೇತ್ರಾವತಿ ಸ್ನಾನಘಟ್ಟದಿಂದ ಆಕೆಯ ಮನೆಗೆ ಒಂದು 4 ಕಿಲೋಮೀಟರ್ ಅಂತರ. ಸೊ ಆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸೌಜನ್ಯ ಹಿಡ್ಕೊಂಡು ಸೌಜನ್ಯನ ಫ್ರೆಂಡ್ಸ್ ಒಂದು ಕಡೆ ಹೋಗ್ತಾರೆ, ಸೌಜನ್ಯ ಒಂದು ಕಡೆ ಹೋಗ್ತಾಳೆ. ಅಂದ್ರೆ ಸೌಜನ್ಯ ತನ್ನ ಮನೆಗೆ ಹೋಗ್ತಾರೆ. ಆ ನೇತ್ರಾವತಿ ಸ್ನಾನಘಟ್ಟದಿಂದ ಅವಳ ಮನೆಗೆ ಒಂದು 3-4 ಕಿಲೋಮೀಟರ್. ಆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸೌಜನ್ಯ ಹಿಡ್ಕೊಂಡು ಇನ್ನ ಕೊನೆ ಬಾರಿ ನೋಡಿದ್ದು ಅವಳ ಅತ್ತೆ ಮಾವ. ಸೊ ಅವಳ ಅತ್ತೆ ಮಾವ ಕಾರಲ್ಲಿ ಪಾಸ್ ಆಗ್ತಾ ಇರ್ತಾರೆ. ಅವಳಿಗೆ ವಿಶ್ ಮಾಡಿ ಅವ್ರ ಮುಂದೆ ಹೋಗ್ತಾರೆ. ಸೌಜನ್ಯ ತನ್ನ ಮನೆಯ ದಾರಿ ಹಿಡಿತಾರೆ. ಸೊ ಈ ನಡುವೆ ಈ ನೇತ್ರಾವತಿ ಸ್ನಾನಘಟ್ಟದಿಂದ ಆಕೆಯ ಮನೆಯ ಈ ಜಾಗದಲ್ಲಿ ಸೌಜನ್ಯ ಅಪಹರಣ ಆಗುತ್ತೆ. ಸೌಜನ್ಯ ಅಪಹರಣ ಆಗಿ ಅವಳನ್ನು ಬರ್ಬರವಾಗಿ, ಕ್ರೂರವಾಗಿ, ಅಮಾನುಷವಾಗಿ ಆಕೆಯನ್ನು ರೇಪ್ ಮಾಡಿ ಮರ್ಡರ್ ಮಾಡ್ತಾರೆ. ಬಟ್ ಇದಕ್ಕೆ ಕಾರಣಕರ್ತರು ಯಾರು? ಈ ಸೌಜನ್ಯ ಸಾವಿಗೆ ಕಾರಣ ಯಾರು? ಹೇಗಾಯ್ತು ಸೌಜನ್ಯ ಸಾವು? ಹೆಂಗಾಯ್ತು? ಇದಕ್ಕೆ ಕಾರಣರಾದವ್ರು ಯಾರು? ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿರೋರು ಯಾರು? ಇದರ ಸೌಜನ್ಯ ಪ್ರಕರಣದಗೆ ನ್ಯಾಯ ಒದಗಿಸ್ಬೇಕಾಗಿರೋರು ಯಾರು? ಸೊ ಪ್ರಶ್ನೆಗಳು ಇವು ಅಲ್ವಾ? ಸೊ ಸೌಜನ್ಯ ತನಿಖೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಲ್ಲಿ ಯಾರು? ಸೊ ಇನಿಷಿಯಲಿ ಬಂದು ಸೌಜನ್ಯ ಪ್ರಕರಣ ಇನ್ವೆಸ್ಟಿಗೇಷನ್ ಮಾಡಿದ್ದು ಬೆಳ್ತಂಗಡಿಯ ಪೊಲೀಸ್. ಸೊ ಅಲ್ಲ, ಬೆಳ್ತಂಗಡಿಯ ಪೊಲೀಸ್ ಬರ್ತಾರೆ ಜಾಗಕ್ಕೆ, ಬಂದ್ಬಿಟ್ಟು ಫಾರೆನ್ಸಿಕ್ ಎವಿಡೆನ್ಸ್, DNA ಸ್ಯಾಂಪಲ್ಸ್ ಮತ್ತು ಆ ಕ್ರೈಮ್ ಸೀನ್ ಇನ್ವೆಸ್ಟಿಗೇಟ್ ಮಾಡಿ ಅದೊಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಸೊ ನೆಕ್ಸ್ಟ್ ಅದರ ತದನಂತರ ಬಂದ 2013 ಬಂದ ಸರ್ಕಾರ ಸೌಜನ್ಯ ಸಾವಿನ ತನಿಖೆಯನ್ನು CBI ಮತ್ತೆ CIDಗೆ ಕೊಡ್ತಾರೆ. CBI ಮತ್ತೆ CID ಜಾಯಿಂಟ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ತುಂಬಾ ಸಾಕ್ಷಿ ಸಿಗಲ್ಲ. ಆಕ್ಚುಲಿ ಸಾಕ್ಷಿಗಳು ಇರಲ್ಲ. ಅವ್ರಿಗೆ DNA ಸ್ಯಾಂಪಲ್ ಸಿಗಲ್ಲ, ಅವ್ರಿಗೆ ಫಾರೆನ್ಸಿಕ್ ಎವಿಡೆನ್ಸಸ್ ಸಿಗಲ್ಲ, ಮತ್ತೆ ಅಲ್ಲಿ ಯಾರು ಐ ವಿಟ್ನೆಸಸ್ ಇರಲ್ಲ, ಅವ್ರಿಗೆ CCTV ಕ್ಯಾಮ್ರಾ ಫುಟೇಜಸ್ ಸಿಗಲ್ಲ. ಸೊ ಯಾವುದು ಬಲವಾದಂತಹ ಸಾಕ್ಷಿಗಳು ಸಿಗಲ್ಲ. ಸೊ ಈ ಕಾರಣದಿಂದಾಗಿ ಹೈಕೋರ್ಟ್ 2023ರಲ್ಲಿ 2023-24ರಲ್ಲಿ ಹೈಕೋರ್ಟ್ ಒಬ್ಬ ಆರೋಪಿಯನ್ನು ನಿರ್ದೋಷಿಯನ್ನು ಅಂತ ತೀರ್ಪು, ಅಂದ್ರೆ ಯಾರೋ ಒಂದು ಆರೋಪಿ ಇರ್ತಾನೆ, ಅವನು ಸೌಜನ್ಯ ಕೊಲೆಗೆ ಕಾರಣ ಅಂತ ಹೇಳಿರ್ತಾರೆ. ಬಟ್ ಅವನ್ನ ಹೈಕೋರ್ಟ್ ಬಂದು ನಿರ್ದೋಷಿ ಅಂತ ಪ್ರೂವ್ ಮಾಡೋದು. ಯಾಕಂದ್ರೆ ಯಾವ್ದು ಸಾಕ್ಷಿಗಳು ಇರಲ್ಲ ಅಲ್ವಾ? ಸೊ 2012ರಲ್ಲಿ ಆಗಿದ ಸೌಜನ್ಯ ಕೊಲೆ ಪ್ರಕರಣ 2024-25ರವರೆಗೂ ಇದು ಹೀಗೆ ನಡೀತಾನೆ ಇದೆ. ಸಾಕ್ಷಿಗಳಿಲ್ಲ. ಸೊ ಈ ಸಾಕ್ಷಿಗಳು ಇಲ್ಲದೆ ಇರೋದಕ್ಕೆ ಕಾರಣ ಯಾರು? ಈ ಸಾಕ್ಷಿಗಳು ಇಲ್ಲದೆ ಇರೋದಕ್ಕೆ ಕಾರಣ ಧರ್ಮಸ್ಥಳ ಶ್ರೀ ಮಂಜುನಾಥನ ಅಲ್ಲ, ವೀರೇಂದ್ರ ಹೆಗಡೆ ಅವರ ಅಲ್ಲ, ಮತ್ತೆ ಅಥವಾ ದೊಡ್ಡ ಗೌಡ್ರ ಅಲ್ಲ. ಸೌಜನ್ಯದ ಕೊಲೆಗೆ ಕಾರಣಕರ್ತರು ಯಾರು? ಸೌಜನ್ಯ ಕೊಲೆಗೆ ನ್ಯಾಯ ಒದಗಿಸಬೇಕಾಗಿರೋರು ಯಾರು? ಮತ್ತೆ ಈ ಇದರಲ್ಲಿ ನಿಮ್ಮ ಪಾತ್ರ ಏನು? ನಾವು ಆಸ್ ಅ ಪಬ್ಲಿಕ್ ಆಗಿ ನಾವು ಈ ಕೊಲೆನ ಹೇಗೆ ನೋಡ್ಬೇಕು, ಹಾಗೂ ಈ ಕೊಲೆ ನೆಕ್ಸ್ಟ್ ಈ ತರ ಸಿಚುವೇಶನ್ ಆಗದೇ ಇರೋದು ನಾವು ನೋಡ್ಕೊಳ್ಳೋದಾದ್ರೂ ಹೇಗೆ ಅಲ್ಲ? ಸೊ ಸೌಜನ್ಯ ಕೊಲೆಗೆ ನ್ಯಾಯ ಒದಗಿಸಬೇಕಾಗಿರೋದು ನಮ್ಮ ಸಿಸ್ಟಮ್ ಅಂದ್ರೆ ಯಾರು? ನಮ್ಮನ್ನು ಆಳುವವರು, MLA, MP ಗಳು, ಅಧಿಕಾರಿಗಳು, ಪೊಲೀಸ್ ಆಫೀಸರ್ಸ್, ಜುಡಿಷಿಯರಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಅವು ಕೆಳಮಟ್ಟದ ಕೋರ್ಟ್ಗಳು. ಸೊ ಈ ಸೌಜನ್ಯ ಕೊಲೆಗೆ ನ್ಯಾಯ ಒದಗಿಸಬೇಕಾಗಿರೋ ಸಿಸ್ಟಮ್, ನಾವು ಪ್ರಶ್ನೆ ಮಾಡಬೇಕಾಗಿರೋ ಸಿಸ್ಟಮ್ನ ಹೊರತು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಲ್ಲ. ಯಾರೋ ಒಬ್ಬ ತನ್ನ ಧರ್ಮವನ್ನಗೋಸ್ಕರ, ತನ್ನ ಧರ್ಮದ ಬಗ್ಗೆ ಇದು ಒಳ್ಳೆ ಅಭಿಪ್ರಾಯ ಮೂಡಿಸಿ ಅನ್ಯ ಧರ್ಮದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಅದರಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಟೆಂಪ್ಲೇಟ್ ಹಾಕಿ, ವೀರೇಂದ್ರ ಹೆಗಡೆ ಒಂದು ಟೆಂಪ್ಲೇಟ್ ಹಾಕಿ, ಅದಕ್ಕೂ ಸೌಜನ್ಯ ಕೊಲೆಗೂ ಎರಡಕ್ಕೂ ಲಿಂಕ್ ಮಾಡಿ ಮೇನ್ ಸಿಸ್ಟಮ್ನೇ ಪ್ರಶ್ನೆ ಮಾಡಿದೆ, ಹಿಂದೂಯಿಸಮ್ನ ಪ್ರಶ್ನೆ ಮಾಡೋ ಥರ ಒಂದು ವಿಡಿಯೋನ ಹರಿಬಿಟ್ಟು, ಬಟ್ ಅದನ್ನ ನೀವು ಹಿಂದೂಗಳು ಅದನ್ನ ನೋಡಿಕೊಂಡು ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿ ನಾವೇ ಅದರ ಬಗ್ಗೆ ಕೆಟ್ಟಾಗಿ ಮಾತಾಡ್ಕೊಂಡು ಎಷ್ಟು ಸರಿ ಅಲ್ವಾ? ಸೌಜನ್ಯನ ಕೊಲೆಗೆ ನ್ಯಾಯ ಒದಗಿಸ್ಬೇಕಾದ್ರೆ ಯಾರು? ಸೊ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಬೆಳ್ತಂಗಡಿ ಪೊಲೀಸ್ ಅವ್ರು ಮಾಡಿದ್ದು. ಬೆಳ್ತಂಗಡಿ ಪೊಲೀಸ್ ಅವ್ರು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಪ್ರಾಪರ್ ಸಾಕ್ಷಿ ಕಲೆ ಹಾಕಿದ್ರೆ ಇವತ್ತು ಸೌಜನ್ಯ ಕೊಲೆಗೆ ನ್ಯಾಯ ಸಿಕ್ತಿತ್ತು. ಬೆಳ್ತಂಗಡಿ ಪೊಲೀಸ್ ಅವರು ಏನ್ ಮಾಡಿದ್ರೆ ಗೊತ್ತಿಲ್ಲ, ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಹೈಕೋರ್ಟ್ ಹೇಳ್ತಿದೆ ಅಲ್ಲ. ನೆಕ್ಸ್ಟ್ ಬೆಳ್ತಂಗಡಿ ಪೊಲೀಸ್ ಅವರಿಂದ ಆ ಕೇಸು ಬಂದು CBI CID ಟ್ರಾನ್ಸ್ಫರ್ ಆಯಿತು. CBI CID ಕೂಡ ಎಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಕ್ ಆಗ್ಲಿಲ್ಲ. DNA ಸ್ಯಾಂಪಲ್ ಸಿಕ್ಕಿಲ್ಲ, ಫಾರೆನ್ಸಿಕ್ ಎವಿಡೆನ್ಸಸ್ ಸಿಕ್ಕಿಲ್ಲ, ಐ ವಿಟ್ನೆಸಸ್ ಯಾವುದು ಸಿಕ್ಕಿಲ್ಲ, CCTV ಕ್ಯಾಮೆರಾಸ್ ಯಾವುದು ಸಿಕ್ಕಿಲ್ಲ.
ಸೊ ಇದೆಲ್ಲ ಯಾರು ತಪ್ಪು? ಈ ಸಿಸ್ಟಮ್ ತಪ್ಪು. ಈ ಸಿಸ್ಟಮ್ನ ಸೆಲೆಕ್ಟ್ ಮಾಡ್ತಾರಲ್ಲ ಯಾರು? ಸಿಸ್ಟಮ್ ಸೆಲೆಕ್ಟ್ ಮಾಡ್ತಾರೋ ನಾವು ವೋಟ್ ಹಾಕಿದ್ರೆ ಅವ್ನು ಎಮ್ ಎಲ್ ಎ ಆಗ್ತಾನೆ, ಅವ್ನು ಎಮ್ ಎಲ್ ಎ ಮಿನಿಸ್ಟರ್ ಆಗ್ತಾನೆ. ಮಿನಿಸ್ಟ್ರಿ ಇವತ್ತು ಎಷ್ಟು ಪ್ರಶ್ನೆ ಪತ್ರಿಕೆ ಇವತ್ತು ಸೋರಿಕೆ ಆಗಿಲ್ಲ, ಎಷ್ಟು ಎಕ್ಸಾಮ್ಸ್ ಇವತ್ತು ರೀಸ್ಕೆಡ್ಯೂಲ್ ಆಗಿಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ, ಇವತ್ತು ಎಷ್ಟು ಎಕ್ಸಾಮ್ಸ್ ರೀಸ್ಕೆಡ್ಯೂಲ್ ಆಗಿಲ್ಲ. ಆಮೇಲೆ ಎಷ್ಟು ಜನ ದಕ್ಷ ಅಧಿಕಾರಿಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರ್ತಾ ಇದ್ದಾರೆ. ಎಲ್ಲ ಕಡೆ ಇನ್ಫ್ಲೂಯೆನ್ಸಸ್ಸು, ಎಲ್ಲ ಕಡೆ ಕರಪ್ಷನ್, ಎಲ್ಲ ಕಡೆ ಬ್ರೈಬರಿ. 80 ವರ್ಷ ಕೊಟ್ಟರೆ ನಿನ್ಗೊಂದು ಪೋಸ್ಟು, 90 ವರ್ಷ ಕೊಟ್ಟರೆ ಅವ್ನಿಗೊಂದು ಪೋಸ್ಟು ಅಲ್ವಾ? ಹಿಂಗೆಲ್ಲ ನಡೀತಾ ಇರೋದು. ಮಿನಿಸ್ಟರ್ ಮಗನಿಗೊಂದು ಪೋಸ್ಟು, ಮಿನಿಸ್ಟರ್ ಮೊಮ್ಮಗನಿಗೊಂದು ಪೋಸ್ಟು. ಈ ಥರ ಸಿಸ್ಟಮ್ ಕರಪ್ಟ್ ಆಗಿಬಿಟ್ಟಿದೆ. ಸೊ ನಾವು ಪ್ರಶ್ನೆ ಮಾಡಬೇಕಾದ್ರೆ ಸಿಸ್ಟಮ್ನ, ಪೊಲೀಸ್ ಇನ್ಎಫಿಷಿಯಂಟ್ ಪೊಲೀಸ್ ಬಗ್ಗೆ ನಾವು ಮಾತಾಡಬೇಕು ಅಲ್ಲ. ಅದ್ರ ಬದಲು ಧರ್ಮಸ್ಥಳದ ಮಂಜುನಾಥನ್ ಬಗ್ಗೆ ಮಾತಾಡಿಕೊಂಡು ವೀರೇಂದ್ರ ಅವ್ರ ಬಗ್ಗೆ ಕೆಟ್ಟದ ಹಾಗೆ ಕಮೆಂಟ್ ಮಾಡಿಕೊಂಡ್ರೆ ಯಾರಿಗೆ ಲಾಭ ಆಗುತ್ತೆ? ಯಾರಿಗೆ ಲಾಭ ಆಗುತ್ತೆ? ನಾನು ಹೇಳೋದನ್ನೇ, ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದಾಗ್ಲೇ ಇದು 12 ವರ್ಷ ಆದ್ರೂ ಈ ಕೇಸ್ ಇನ್ನು ಜೀವಂತವಾಗಿದೆ. ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದ ಇಂದ ಮುಚ್ಚಾಗ್ಬಿಡ್ಬೇಕಾಗಿತ್ತು ಅಲ್ವಾ? ಸೊ ಹಂಗಾಗಿ ನಾವು ಪ್ರಶ್ನೆ ಮಾಡಬೇಕಾಗಿದ್ದು ನಮ್ಮ ಕರಪ್ಟ್ ಸಿಸ್ಟಮ್ನ. ಈ ಸಿಸ್ಟಮ್ ಯಾಕೆ ಇಷ್ಟು ಕರಪ್ಟ್ ಆಗಿದೆ? ಈ ಸಿಸ್ಟಮ್ ಯಾಕೆ ಇಷ್ಟು ಗಬ್ಬೆದ್ದಿದೆ? ಈ ಸಿಸ್ಟಮ್ ಏನಕ್ಕೆ ಇಷ್ಟೊಂದು ಫಾಲ್ಟ್ ಇದೆ ಈ ಸಿಸ್ಟಮ್ನಲ್ಲಿ? ಯಾಕೆ ಸಿಸ್ಟಮ್ ವರ್ಕ್ ಆಗ್ತಿಲ್ಲ? ಯಾಕೆ ಪೊಲೀಸರು ಅವರ ಕೆಲಸ ಮಾಡ್ತಾ ಇಲ್ಲ? ಯಾಕೆ ಜಡ್ಜ್ ಅವರ ಕೆಲಸ ಮಾಡ್ತಾ ಇಲ್ಲ? ಯಾಕೆ ಎಮ್ ಎಲ್ ಎ ಅವರ ಕೆಲಸ ಮಾಡ್ತಾ ಇಲ್ಲ ಅಲ್ಲ? ಒಬ್ಬ ದಕ್ಷ ಪೊಲೀಸ್ ಆಫೀಸರ್ ಅವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ದಕ್ಷ ಆಫೀಸರ್, ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಿದ್ರೆ ಇವತ್ತು ನಾವು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಈ ಪೊಲೀಸರನ್ನ ಆಯ್ಕೆ ಮಾಡೋದು ಯಾರು? ಪೊಲೀಸರನ್ನ ಆಯ್ಕೆ ಮಾಡೋದು ಬಂದು ಸರ್ಕಾರನ ಆಯ್ಕೆ ಮಾಡೋದು ಯಾರು? ಸರ್ಕಾರನ ಆಯ್ಕೆ ಮಾಡೋದು ನಾವು ಹೇಗೆ ಆಯ್ಕೆ ಮಾಡ್ತೀವಿ? ಎಲೆಕ್ಷನ್ ಬಂದಿದ್ದಂದ್ರೆ 3,000 4,000ಗೆ ಮನೆ ಬಾಗಿಲು ತಗೊಂಡು ಕೂತ್ಕೊಂತೀವಿ. ನಮ್ಮ ಮನೆಗೆ ದುಡ್ಡು ಬಂದಿಲ್ಲ ಅಂತ ನಾವೇ ಅವ್ರನ್ನ ಕೇಳ್ತೀವಿ. 2,000 ಕೊಟ್ಟರೆ ಅವ್ನಿಗೆ ಓಟು, 3,000 ಕೊಟ್ಟರೆ ಇವ್ನಿಗೆ ಓಟು ಅಲ್ವಾ? ಸೊ ಇಂಥ ಸಿಸ್ಟಮ್ ಅಲ್ಲಿ ನಾವು ಇರಬೇಕಾದ್ರೆ ನಾವು ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ದೂಷಿಸೋದು ತುಂಬಾ ತಪ್ಪು. ನಾವು ಪ್ರಶ್ನೆ ಮಾಡಬೇಕಾದ್ರೆ ಗೃಹ ಸಚಿವನ ಪ್ರಶ್ನೆ ಮಾಡಿ, IG, DG, 3 ಸ್ಟಾರ್, SI, ಸಬ್ ಇನ್ಸ್ಪೆಕ್ಟರ್, ASI ಪ್ರಶ್ನೆ ಮಾಡಿ, ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಶ್ನೆ ಮಾಡಿ. ಅವ್ರನ್ನೆಲ್ಲರೂ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ ಯಾರು, ಫೋರೆನ್ಸಿಕ್ ಎವಿಡೆನ್ಸ್ ಏನಕ್ಕೆ ಸಿಕ್ಕಿಲ್ಲ, ಅವ್ರನ್ನ ಪ್ರಶ್ನೆ ಮಾಡಿ ಅಲ್ಲ. ಇಷ್ಟೆಲ್ಲ ಆಪ್ಷನ್ಸ್ ಇರಬೇಕಾದ್ರೆ ನೀವು ಧರ್ಮಸ್ಥಳ ಮಂಜುನಾಥರ ಒಂದು ಟೆಂಪ್ಲೇಟ್ ಹಾಕೊಂಡು, ನೀವು ವೀರೇಂದ್ರ ಹೆಗಡೆ ಅವರ ಒಂದು ಟೆಂಪ್ಲೇಟ್ ಹಾಕೊಂಡು, ನೀವು ಹಿಂದೂ ಸಂಪ್ರದಾಯ, ಹಿಂದೂಗಳ ಬಗ್ಗೆ ಒಂದು ಕೆಟ್ಟ ನೆಗೆಟಿವ್ನ ಸೆಟ್ ಮಾಡಿದ್ರೆ ಇದನ್ನ ಕೇಳ್ಕೊಂಡು ಕೂತ್ಕೊಳ್ಳೋಕೆ ನಿಮಗೆ ದುಡ್ಡು ಇಲ್ವಾ? ಯಾರೋ ಒಬ್ಬ ಒಂದು ವಿಡಿಯೋ ಮಾಡಿ ಒಂದು ಬಿಡ್ತಾನೆ ಯೂಟ್ಯೂಬ್ನಲ್ಲಿ, ಯಾರೋ ಒಬ್ಬ ಅಂದ್ರೆ ಅವನ ಮೇನ್ ಮೋಟಿವ್ ಏನಂದ್ರೆ ಹಿಂದೂಯಿಸಂ ಬಗ್ಗೆ ಕೆಟ್ಟವರಂತೆ ಹೊರಡಬೇಕೇ ಹೊರತು ಸೌಜನ್ಯ ನ್ಯಾಯದ ಬಗ್ಗೆ ಅವನು ಎಲ್ಲಿ ಕೇಳಿದಾನೆ? ಅವನ ರಿಯಲ್ ಮೋಟಿವ್ ಇರೋದು ಹಿಂದೂಯಿಸಂ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು, ಹಿಂದೂ ಬಿಲೀಫ್ಸ್ ಬಗ್ಗೆ, ಒಂದು ಹಿಂದೂ ಎಕೋಸಿಸ್ಟಮ್ನ, ಹಿಂದೂ ಫ್ಯಾಬ್ರಿಕ್ನ ಅವನು ಒಂದು ಕೆಟ್ಟದಾಗಿ ಪೋರ್ಟ್ರೇ ಮಾಡಬೇಕು. ಸೊ ಅವನು ವಿಡಿಯೋ ಮಾಡಿದ್ದಾನೆ. ನೀವು ಪ್ರಶ್ನೆ ಮಾಡಬೇಕಾದ್ರೆ ಗೃಹ ಸಚಿವರನ್ನ ಕೇಳಿ ಅಲ್ಲ, ಗೃಹ ಸಚಿವರನ್ನ ಮತ್ತೆ ಇನ್ವೆಸ್ಟಿಗೇಷನ್ ಓಪನ್ ಮಾಡಿ ಅಂತ ಕೇಳಿ, ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿ. ಇದೇ ಸಿನಾರಿಯೋನಾ? ಫಾರ್ ಎಕ್ಸಾಂಪಲ್, ಈಗ ನಾವೇ ಒಬ್ಬ ಹಿಂದೂ ಆಗಿ ನಾನು ಇದೇ ತರ ಒಂದು ಸನ್ನಿವೇಶ ಮುಸ್ಲಿಂ ಪ್ರಾಂತ್ಯದಲ್ಲಿ ನಡೆದಿ ನಾನೇನಾದ್ರೂ ಅವರ ದೇವರ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಅಥವಾ ಮೆಕ್ಕಾ ಮದೀನಾ ಅಥವಾ ಅವರ ಮೊಹಮ್ಮದ್ ಪೈಗಂಬರ್ ಬಗ್ಗೆ ನಾನು ಒಂದು ಫೋಟೋ ಹಾಕೊಂಡು ಯೂಟ್ಯೂಬ್ ಅಲ್ಲಿ ಹರಿಬಿಟ್ಟಿದ್ರೆ ಇಷ್ಟು ನಮ್ಮ ಕಥೆ ಏನಾಗ್ತಿತ್ತು ಅಲ್ವಾ? ನೀವು ಅರ್ಥ ಮಾಡ್ಕೊಳ್ಳಿ. ನಾನೇನಾದ್ರೂ ಈಗ ಅನ್ಯ ಧರ್ಮದ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರೆ ಅಷ್ಟು ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಎಲ್ಲ ನಮ್ಗೆ ಮುಗಿಬಿಡ್ತಾ ಇದ್ರು. ಅಂಥದ್ರಲ್ಲಿ ನಮ್ಮ ಧರ್ಮದ ಬಗ್ಗೆ ಸೌಜನ್ಯ ಕೊಲೆಗೆ ನ್ಯಾಯ ಸಿಗಲೇಬೇಕು, ಸೌಜನ್ಯ ಆರೋಪಿ ಅರೆಸ್ಟ್ ಆಗಲೇಬೇಕು, ಅವನು ಗಲ್ಲಿಗೆ ಏರಿಸಲೇಬೇಕು. ಇದೇ ತರ ಸೌಜನ್ಯ ಅಂತಲ್ಲ 100 ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಅಲ್ವಾ? ಎಂಟೈರ್ ಸಿಸ್ಟಮ್ ಕರಪ್ಟ್ ಆಗಿದೆ, ನ್ಯಾಯ ಕೊಡೋ ಸಿಸ್ಟಮೇ ಕರಪ್ಟ್ ಆಗಿದೆ. ನಾವು ಯಾವ ಒಂದು ಧರ್ಮಕ್ಕೆ ಅವಹೇಳನಕಾರಿ ಪೋಸ್ಟ್ ಹಾಕೋದು ತುಂಬಾ ತಪ್ಪು. ಇದೆಲ್ಲ ಒಂದು ಪಿತೂರಿ. ಧರ್ಮಸ್ಥಳ ಎಂಬ ಪವಿತ್ರ ಸ್ಥಳವನ್ನ ಅಪವಿತ್ರ ಮಾಡೋದು ಒಂದು ಪಿತೂರಿ ನಡೀತಿದೆ. ಆ ಪಿತೂರಿಗೆ ನಾವು ಭಾಗಿಯಾಗೋದು ಬೇಡ. ನಮ್ಮ ಕನ್ಸರ್ನ್ ಏನು? ಸೌಜನ್ಯ ಕೊಲೆಗೆ ನ್ಯಾಯ ಸಿಗಬೇಕು, ಮತ್ತೆ ಇತರ ಘಟನೆಗಳು ಮರುಕಳಿಸಬಾರ್ದು, ಸಿಸ್ಟಮ್ ಕರೆಕ್ಟ್ ಆಗುತ್ತೆ. ಹಾಗಾಗಿ ಇಷ್ಟಪಡ್ತೀನಿ, ನಮ್ಮ ಹೋರಾಟ ಯಾವತ್ತೂ ಇರ್ಬೇಕು ಈ ಆರೋಪಿಗಳ ವಿರುದ್ಧ, ಈ ಕೆಟ್ಟ ಸಿಸ್ಟಮ್ ವಿರುದ್ಧ, ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಈ ಭ್ರಷ್ಟ MLA MP ಗಳ ವಿರುದ್ಧ ಇರಬೇಕೆ ಹೊರತು ಒಂದು ದೈವದ ಬಗ್ಗೆ ಆಗಲಿ, ಒಂದು ದೇವಸ್ಥಾನದ ಬಗ್ಗೆ ಆಗಲಿ, ಅಥವಾ ಒಂದು ಧರ್ಮದ ಬಗ್ಗೆ ಇರಬಾರ್ದು.